ಸಿದ್ದರಾಮಯ್ಯನವರೇ, ಈ ರಾಜ್ಯದಲ್ಲಿ ಇವತ್ತು ಹೊಟ್ಟೆಗಾಗಿ ನೋವು ಪಡ್ತಾ ಇದ್ದಾರೆ, ಬಡ ಜನ ನೋವು ಪಡ್ತಾ ಇದ್ದಾರೆ, ರಿಕ್ಷಾ ಚಾಲಕ ನೋವು ಪಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ರಿಕ್ಷಾ ಚಾಲಕರಿಗೆ ಕನಿಷ್ಠ 10,000 ರೂಪಾಯಿ ಒಂದು ಈ ಸಂದರ್ಭದಲ್ಲಿ ತೊಂದರೆಯಿರೋದ್ರಿಂದ ಅವರ ತೊಂದರೆಯನ್ನು ನಿವಾರಣೆ ಮಾಡೋದಕ್ಕೆ ಇಡೀ ರಾಜ್ಯದ ಎಲ್ಲ ರಿಕ್ಷಾ ಚಾಲಕರುಗಳಿಗೆ 10,000 ರೂಪಾಯಿ ತಕ್ಷಣ ಅವರ ಕುಡಿಯೋ ನೀರಿಗಾಗಿ, ಊಟಕ್ಕಾಗಿ 10,000 ರೂಪಾಯಿ ರಿಕ್ಷಾ ಚಾಲಕರುಗಳಿಗೆ ಕೊಡಬೇಕು. ನಾನು ರಿಕ್ಷಾ ಚಾಲಕರ ಪರವಾಗಿ ಭದ್ರವಾಗಿ ನಿಂತಿದ್ದೇನೆ. ರಿಕ್ಷಾ ಚಾಲಕರನ್ನು ಇನ್ನು ಒಂದು ವಾರದಲ್ಲಿ ಇಡೀ ರಾಜ್ಯಾದ್ಯಂತ ರಿಕ್ಷಾ ಬಂದ್ ಮಾಡ್ತೀವಿ. ಎಲ್ಲ ಕಡೆ ರಿಕ್ಷಾ ಬಂದ್, ಚಾಲಕರಿಗೆ 10,000 ಕೊಡಬೇಕು ಅಂತೇಳಿ ತೀವ್ರವಾಗಿ ಈ ಒಂದು ಮಾಡ್ತೀವಿ. ಇವತ್ತು ರಿಕ್ಷಾ ಪ್ರಯಾಣಿಕರನ್ನು ತಮ್ಮ ರಿಕ್ಷಾದಲ್ಲಿ ಕರೆದುಕೊಂಡು ಹೋಗ್ತಾ ಇದ್ರು. ಆದರೆ LPG ಇಲ್ಲದೆ ಇರೋದ್ರಿಂದ ರಿಕ್ಷಾದಲ್ಲಿ ಪ್ರಯಾಣಿಕರು ಹೋಗಂಗಿಲ್ಲ. ಆದ್ದರಿಂದ ರಿಕ್ಷಾವನ್ನು ಜಟ್ಗಾ ಗಾಡಿ ರಿಕ್ಷಾ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗ್ತಿದ್ದಂಥ ರಿಕ್ಷಾನ ನಾವು ಕನ್ನಡ ಚಳವಳಿ ಪಕ್ಷ ವಿನೂತನವಾಗಿ ಜಟ್ಗಾ ಗಾಡಿ ಮೂಲಕ ರಿಕ್ಷಾ ಎಳೆಯುವ ವಿನೂತನ ಚಳವಳಿಯನ್ನು ಈಗ ನಾವು ಆರಂಭ ಮಾಡ್ತೇವೆ. ಸರಿ, ಪ್ರಹ್ಲಾದ್ ಜೋಶಿ ಅವರು ಆಟೋ ಚಾಲಕರು LPG ಗ್ಯಾಸ್ ಕೇಳಿದ್ರೆ ಪೆಟ್ರೋಲ್ ಹಾಕೊಂಡು ಓಡಿಸಿ ಅಂತ ಹೇಳ್ತಾರೆ ಪ್ರಹ್ಲಾದ್ ಜೋಶಿ. ತಪ್ಪದು. ಈಗ ಆಟೋ ರಿಕ್ಷಾದವ್ರಿಗೆ ಇವ್ರು ಇಚ್ಛೆ ಬಂದ ಮಾತಾಡೋಕ್ಕಾಗಲ್ಲ. ಪೆಟ್ರೋಲ್ ಹಾಕ್ಕೊಂಡು ಓಡಿಸಿದ್ರೆ ಅದು 2 ದಿವಸದಲ್ಲಿ ಆಟೋ ಅಂಗಡಿ ಕಳಿಸ್ಬೇಕಾಗುತ್ತೆ. ಅದಲ್ಲ, LPG ಕೊಡಲೇಬೇಕು. ಒಳ್ಳೆಯದಲ್ಲ ಇದು. ಆಹಾರ ಮಂತ್ರಿ ಬರೀ ಬುರುಡೆ ಮಾತಾಡೋದು ಬೇಡ. ಕೂಡಲೇ ರಿಕ್ಷಾ ಚಾಲಕರಿಗೆ, ನಾನಂತೂ ರಿಕ್ಷಾ ಚಾಲಕರ ಪರವಾಗಿ ಇಡೀ ರಾಜ್ಯಾದ್ಯಂತ ತೀವ್ರ ಹೋರಾಟ ಮಾಡ್ತೇವೆ. ರಿಕ್ಷಾ ಚಾಲಕರು ಬಂದ್ಗೆ ತಯಾರಾಗಿರಬೇಕು. ಬಂದ್ ಕರೆ ಕೊಡ್ತೀವಿ. ಈ ವಾರದಲ್ಲೇ ಬಂದ್ ಕರೆ ಕೊಡ್ತೀವಿ. ತಾವು ತಯಾರಾಗಿರಬೇಕು. ಸರ್ಕಾರ ಕೂಡಲೇ ನೀವು ರಿಕ್ಷಾ ಬಗ್ಗೆ, ಹೋಟ್ಲ್ ಬಗ್ಗೆ, ಗ್ಯಾಸ್ ಬಗ್ಗೆ, ಸಿಲಿಂಡರ್ ಬಗ್ಗೆ ನೀವು ಮಾತಾಡಲಿಲ್ಲ ಅಂತಂದರೆ, ಸಹಾಯ ಮಾಡಲಿಲ್ಲ ಅಂತಂದರೆ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸೇರಿ ಕರ್ನಾಟಕ ಬಂದ್ ಕೊಡ್ತೀವಿ. ಮತ್ತು ಇವತ್ತು BJPಯವರು ಸಿಕ್ಕಾಪಟ್ಟೆ ಬಡ್ಕತ್ತಾ ಇದ್ರು. ಮೈಸೂರಿನಲ್ಲೂ BJPಯವರು ಏನು ಕೂಕ್ಕತ್ತಾ ಇದ್ರು, ಬೆಂಗಳೂರಲ್ಲಿ ಕೂಕ್ಕತ್ತಾ ಇದ್ರು, ಎಲ್ಲ ಕಡೆ ಕೂಕ್ಕಳ್ತಾ ಇದ್ರು. ನರೇಂದ್ರ ಮೋದಿಯವರನ್ನ ಭೇಟಿ ಮಾಡಿ BJPಯವರೇ ಯಡಿಯೂರಪ್ಪ ಕಿವಿ ಕೇಳುತ್ತಾ, ಯಡಿಯೂರಪ್ಪ ಪ್ರಧಾನಮಂತ್ರಿಯವರನ್ನು ಭೇಟಿ ಮಾಡಿ ಏನೇನೋ ಮಾತಾಡೋಕೆ ಹೋಗಬೇಡಿ. ಪ್ರಧಾನಮಂತ್ರಿಯವರನ್ನ ಭೇಟಿ ಮಾಡಿ ನೀವು LPG ಗ್ಯಾಸ್ ಸಿಲಿಂಡರ್ ಕೊಡಬೇಕು ಅಂತ ಹೇಳಿ BJPಯವರು ಒತ್ತಾಯ ಮಾಡಿ, ಇಲ್ಲ ಪಾರ್ಲಿಮೆಂಟ್ ಸದಸ್ಯರು BJPಯವರು ಆಗ್ಬೋದು, ಕಾಂಗ್ರೆಸ್ನವರು ಆಗ್ಬೋದು, ಎಲ್ಲ ಪಾರ್ಲಿಮೆಂಟ್ ಸದಸ್ಯರು ನಿಮಗೆ ಗೌರವ ಇದ್ದರೆ, ಮನಮರ್ಯಾದೆ ಇದ್ದರೆ ಕೂಡಲೇ ರಾಜೀನಾಮೆ ಕೊಡಿ. ಜನ ಕಣ್ಣೀರು ಕಂಗಾಲಾಗಿದ್ದಾರೆ, ನೋವಿನಲ್ಲಿದ್ದಾರೆ. ಪಾರ್ಲಿಮೆಂಟ್ ಸದಸ್ಯರೇ ಕೂಡಲೇ ರಾಜೀನಾಮೆ ಕೊಡಿ. ರಾಜ್ಯದಲ್ಲೂ ಕೆಲ ಹಿರಿಯ ಶಾಸಕರು ಸಚಿವ ಸ್ಥಾನಕ್ಕಾಗಿ ದೆಹಲಿ ಟೂರ್ ಹೋಗ್ತಾ ಇದ್ದಾರೆ. ಜನರ ಸಮಸ್ಯೆಗಿನ್ನ ಯಾವುದು ರಾಜ್ಯದ ಕೆಲ ಹಿರಿಯ ಶಾಸಕರುಗಳು ದೆಹಲಿಗೆ ಹೋಗ್ತಾ ಇದ್ದಾರೆ ಸಚಿವ ಸ್ಥಾನಕ್ಕಾಗಿ.
ಇವ್ರಿಗೆ ಜನರ ಸಮಸ್ಯೆಗಿನ್ನ ಸಚಿವ ಸ್ಥಾನನೇ ಮುಖ್ಯ ಆಗೋಯ್ತಾ ಅಂತ. ಖಂಡಿತ ಗೊತ್ತಿಲ್ಲ. ಇವತ್ತು ಅವರೆಲ್ಲ ಹೋಗಿ ಒಂದು 20 ಜನ ಶಾಸಕರು ಮಂತ್ರಿ ಆಗಬೇಕಾಗಿದೆ. ಅವರಿಗೆ ಇದು ಯಾವುದು ನೋವು ಬೇಕಾಗಿಲ್ಲ, ಮಂತ್ರಿ ಆಗಬೇಕಾಗಿದೆ. ಅದಕ್ಕೆ ಹೋಗ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಅವರಿಗೆ ರಿಕ್ಷಾದವ್ರ ಬಗ್ಗೆ, ಹೋಟ್ಲ್ ಬಗ್ಗೆ, ಕರ್ನಾಟಕದ ಸಾಮಾನ್ಯ ಜನರ ಬಗ್ಗೆ ಯಾವ ನೋವು ಇಲ್ಲ. ಆದ್ದರಿಂದ ಸಿದ್ದರಾಮಯ್ಯನವರೇ, ನಿಮಗೆ ಕಿವಿ ಕೇಳುತ್ತಾ ಇಲ್ಲೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರೇ, ರಿಕ್ಷಾ ಚಾಲಕರು ನೋಡಿ, ಸಿದ್ದರಾಮಯ್ಯನವರೇ, ಹೋಟ್ಲುಗಳು ನೋಡಿ, ನರೇಂದ್ರ ಮೋದಿಯವರೇ ಹೋಟ್ಲು ಮಾಲೀಕರಿಗೆ ಸಹಾಯ ಮಾಡಿ, ನರೇಂದ್ರ ಮೋದಿಯವರೇ ಕರ್ನಾಟಕಕ್ಕೆ ಸಹಾಯ ಮಾಡಿ, ನರೇಂದ್ರ ಮೋದಿಯವರೇ ಬರೀ ಚುನಾವಣೆಯಲ್ಲಿ ಟ್ರಿಕ್ ಮಾಡಿ ಗೆಲ್ಲೋದು ಹೆಂಗೆ ಮಾಡೋದು ಹೆಂಗೆ ಅದು ಬಿಟ್ಬಿಡಿ. ಈಗ ಜನರ ನೋವನ್ನು ನೋಡ್ಬೇಕು. ನರೇಂದ್ರ ಮೋದಿಯವರೇ, ಪಾಟಾಳ್ ಪಕ್ಷ ನಿಮಗೆ ಕೂಗ್ತೀವಿ. ನರೇಂದ್ರ ಮೋದಿಯವರೇ ನೋಡಿ, ಜನರ ಕಷ್ಟ ನೋಡಿ, ರಿಕ್ಷಾ ಕಷ್ಟ ನೋಡಿ, ಡೀಸೆಲ್ ಕೊಡಿ. ಡೀಸೆಲ್ ಬೆಲೆ ಏರಿಸಿದಿರಿ, ಪೆಟ್ರೋಲ್ ಬೆಲೆ ಏರಿಸಿದಿರಿ. ಇಡೀ ಕರ್ನಾಟಕದ ಜನ, ದೇಶದ ಜನ ನರಕದಲ್ಲಿ ಬದುಕ್ತಾ ಇದ್ದಾರೆ. ಕನ್ನಡ ಚಳವಳಿ ಪಕ್ಷ ತೀವ್ರ ಹೋರಾಟ ರಾಜ್ಯಾದ್ಯಂತ ಮಾಡ್ತೇವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.